ಅದೆಲ್ಲ ಸರಿ ಹೋಗಿದೆ ಆಗಿದ್ರೆ ನಾವು ಏನೇ ಪರೀಕ್ಷೆ ಮಾಡದೆ ಅದನ್ನು ಪ್ರಾರಂಭ ಮಾಡಿದ್ರೆ ಏನಾದ್ರು ತೊಂದರೆ ಆಗಿ ಅನಾಹುತ ಆಗಬಾರ್ದು ದೃಷ್ಟಿಕೋನದಿಂದ ಈಗ ಎಲೆಕ್ಟ್ರಿಕ್ ದವ್ರು ಬಂದು ಮೊನ್ನೆ ಅದು ಚೆಕ್ ಮಾಡಿ ಅದು ವೆರಿಫಿಕೇಶನ್ ಮಾಡಿ ಅದನ್ನ ಅವರ ಅಪ್ರೂವಲ್ ಕೊಟ್ಟರೆ ಅದನ್ನ ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕು. ಒಂದೊಂದೊಂದೊಂದು ಹಂತ ಮುಗಿಸ್ತಾ ಬಂದಿದ್ದೀವಿ. ನಿಜವಾಗಿ ನೋಡಿದ್ರೆ ನನಗೆ ಅಲ್ಲಿ KNL MD ನೀರಾವರಿ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕರಾಗಲಿ ಅಥವಾ ಚೀಫ್ ಇಂಜಿನಿಯರ್ ಆಗಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ AWD ಆಗಲಿ ಈ ಒಂದು ತಿಂಗಳಿಂದನೇ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಆ ಪ್ರಕಾರ ನಾನ್ ನಿಮಗ್ 2 ದಿವಸದಾಗ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತ ನಾಳೆನ ಪ್ರಾರಂಭ ಮಾಡ್ಬೇಕಾಗಿತ್ತು. ಅವ್ರು ನೋಡ್ರೆ ಹೋದ್ ಶುಕ್ರವಾರ ಪ್ರಾರಂಭ ಮಾಡ್ಬೇಕಾಗಿತ್ತು. ಕೆಲವ ಒಂದಾಗನ ಒಂದು ತೊಂದರೆಗಳು ಬರ್ತಾ ಇದ್ದಾವೆ. ಅದೆಲ್ಲ ಸರಿಪಡಿಸ್ಕೊಂಡು ಮಾಡಿದ್ರೆ ಒಂದು ಒಳ್ಳೆ ಹಂತಕ್ಕೆ ಮುಗಿದೈತಿ. ಇಲ್ಲಿಗೆ ಮತ್ತೆ ನೀವೇ ಅದೆಲ್ಲ ನೋಡುದನ್ನ ಯಾಕೆ ನೀವು ಚಾಲು ಮಾಡ್ರಿ, ನಿಮ್ಗೆ ಗೊತ್ತಾಗ್ಲಿಲ್ಲ. ಇಂಜಿನಿಯರ್ ಚೀಫ್ ಇಂಜಿನಿಯರ್ ಏನ್ ಮಾಡ್ತಿದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನ್ ಮಾಡ್ತಿದ್ರು, ಇಷ್ಟೆಲ್ಲಾ ಬುದ್ಧಿವಂತರು ಕೂಡಿ ಅದನ್ನೆಲ್ಲ ತಪ್ಪು ಮಾಡಿರಲ್ಲ ಅನ್ನುವಂಥದ್ದು ಮತ್ತೆ ಮೆಸೇಜ್ ಬೇರೆ ತಪ್ಪು ಮೆಸೇಜ್ ಜನರಲ್ಲಿ ಹೋಗ್ಬಾರ್ದು. ಅದಕ್ಕೆ ನಾನೇ ಹೇಳಿದ್ದೀನಿ, ಒಂದು 4 ದಿವಸ ತಡ ಆಗಲಿ ಪ್ರಾರಂಭ. ಈಗ ಹೊಳೆಯಲ್ಲಿ ನೀರಿನವ ಅದು ಯೋಜನೆ ಹೆಂಗೈತಿ ಗೊತ್ತಿದ್ದಲ್ಲ ನಿಮ್ಗೆ. ಯಾವಾಗ ಪ್ರವಾಹದಲ್ಲಿ ನೀರ್ ಹರಿದು ಸಮುದ್ರಕ್ಕೆ ಹೋಗ್ತಿರ್ತಾವು ಆ ಸಂದರ್ಭದಲ್ಲಿ ಆ ಯೋಜನೆ ಪ್ರಾರಂಭ ಮಾಡಿ ನಾವ್ ಯಾವಾಗ ಹಿಪ್ಪರಗಿ ಡ್ಯಾಮ್ ಅನ್ನ ಕ್ಲೋಸ್ ಮಾಡ್ತೀವಿ ಅವಾಗ ನಾವು ಅದನ್ನ ಬಂದ್ ಮಾಡುವುದು. ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4-5 ತಿಂಗಳು ನೀರ್ ಈ ಭಾಗದಲ್ಲಿ ಅನಂತಪುರ ಜಟಪಿ ಮತ್ತು ಮಧುಬಾವಿ ಜಟಪಿಯಲ್ಲಿ ಕೊಡ್ಬೇಕಂತ ಆ ಯೋಜನೆ ವಾಟರ್ ಅಲೋಕೇಶನ್ ನಮಗ ಆ ತರ ಇದೆ. ನಾನು 1.5 ವರ್ಷದಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅದೆಲ್ಲ ನಿಮಗೆ ಅಲ್ಲಿ ಬೆಂಗಳೂರಲ್ಲಿ ನಾನು ಹೋಗಿ ಯಾರು ಕೂಡ ಮುಖ್ಯಮಂತ್ರಿ ಕೂಡ ನಾನು ಪ್ರಯತ್ನ ಮಾಡಿದ್ದು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಪ್ರಯತ್ನ ಮಾಡಿದ್ವು, ನೀರಾವರಿ ಮಂತ್ರಿಗಳು ಕೂಡ ನಾವೆಲ್ಲ ಅಧಿಕಾರಿಗಳ ಮೀಟಿಂಗ್ ಕರೆದದ್ದು ಎಲ್ಲವನ್ನ ಹೇಳಲಿಕ್ಕೆ ನಿಮ್ಗೆ ತಂದು ತೋರಿಸ್ಲಿಕ್ಕೆ ಆಗೋದಲ್ಲ. ಇದೊಂದು ವ್ಯವಸ್ಥೆ. ಅದಕ್ಕ ನೀವ್ ಏನ್ ತಿಳ್ಕೊತಿರೋ ತಿಳ್ಕೊರಿ. ಅದನ್ನು ನನಗ ಜನ ಆಶೀರ್ವಾದ ಮಾಡಿದ್ದು ಆ ಬಸವೇಶ್ವರ ಯಾತ್ ನೀರಾವರಿ ಸಲುವಾಗಿ. ನಾನು ಪ್ರಯತ್ನ ಮಾಡಿ ಒಟ್ಟೆ ಯಾವುದೇ ಪರಿಸ್ಥಿತಿಯಲ್ಲಿ ಈ ವರ್ಷ ಟ್ರಯಲ್ ನೋಡ್ತೀವಿ. ಮುಂದಿನ ಜೀವನದಲ್ಲಿ ಎಲ್ಲಾ ಜನರಿಗೆ ಇನ್ನೂ